ಎಲ್ಲರೂ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲೆಲ್ಲ ಕರ್ಕೊಂಡೋದ್ರೆ ನೀನು ತೋಟಕ್ಕೆ ಕರ್ಕೊಂಬಂದಿದ್ದೀಯ. ಒಲಿ ಎಳ್ನೀರಾರ ಕೊಡ್ಸು. ಹಾಯ್, ನಾನೆಲ್ಲ ಕಡೆ ನಮಸ್ಕಾರಗಳು. ವೆಲ್ಕಮ್ ಟು ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ. ಸೊ ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ. ಸೊ ನಾನು ಇಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ನಮ್ಮ ಮನೆಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅದೆಲ್ಲ ವಿಡಿಯೋ ಹಾಕಿದ್ದೆ. ಸೊ ತುಂಬ ರೆಸ್ಪಾನ್ಸ್ ಮಾಡಿದ್ರಿ, ಹೇಗಾಯ್ತು ಏನು ಅಂತ ಹೇಳಿ. ಸೊ ಅದು ಈಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ರೋಡ್ ತೋರಿಸ್ತೀನಿ, ಯಾವ ರೇಂಜಲ್ಲಿ ಇದೆ ನಮ್ಮ ರೂಟಲ್ಲಿ ರೋಡು ಅಂತೇಳಿ. ನೀವೇ ನೋಡ್ತಿರ್ಬೋದು, ಇಷ್ಟು ಚೆನ್ನಾಗಿರೋ ಟಾರ್ ರೋಡ್ಗಳನ್ನ ಕಿತ್ತು ಸಿಮೆಂಟ್ ರೋಡ್ ಮಾಡ್ತೀನಿ ಅಂತೇಳಿ ಅಲ್ಲಿ ಜಲ್ಲಿ ಮತ್ತೆ ಎಲ್ಲ ಹಾಕಿ ಕಿತ್ತಾಕಿದ್ದಾರೆ. ಸೊ ಇಂಥದ್ರಲ್ಲಿ ಮಳೆ ಬಂದು ಫುಲ್ ಅದು ಸ್ಕಿಡ್ ಆಗಿ ಬಿದ್ದು ನಮ್ಮನೆಯವ್ರೆ ಅಂತಲ್ಲ ಎಷ್ಟು ಜನ ಬಿದ್ದು, ಎಷ್ಟೊಂದು ಜನ ನಮ್ದು ಆದ್ಮೇಲೆ ಎಷ್ಟು ಜನ ನಾವು ಬಿದ್ದು ನಮಗೂ ಏಟಾಗಿತ್ತು ಅಂತ ಎಷ್ಟು ಜನ ಹೇಳಿದ್ದಾರೆ ಅಂತೇಳಿ. ನೋಡಿ, ಇಂಥ ರೋಡಲ್ಲಿ ನಾವು 22 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಹೇಗಾಗುತ್ತೆ. ಸೊ ಅರ್ಧ ಇಷ್ಟು ಕಿತ್ತಿದ್ದಾರೆ, ಹಿಂಗೆ ಜಲ್ಲಿ ಹಾಕಿದ್ದಾರೆ, ಮತ್ತೆ ಒಂದ್ ಕಡೆ ಸಿಮೆಂಟ್ ಮಾಡಿ ಬಿಟ್ಟಿದ್ದಾರೆ, ಇಲ್ಲಿ ಹಿಂಗೆ ಅಡಿಕೆ ಸಿಪ್ಪೆಯಲ್ಲಿ ಹಾಕಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಸ್ಕಿಡ್ ಆತಿ, ಎಷ್ಟು ಜನ ಬೀಳ್ತಿದ್ದಾರೆ ಅಂತಂದ್ರೆ ಆ ಸಿಮೆಂಟಿನ ಪಕ್ಕ ಒಂಚೂರು ಮಣ್ಣು ಹಾಕಿದ್ದಾರೆ. ಆ ಕಡೆ ಏನಾದ್ರು ವೆಯ್ಟ್ ಇರೋ ಅಂತ ಒಂದು ಆಟೋ ಹೋದ್ರು ಈಗ ಮಳೆ ಬಂದಿರೋದಕ್ಕೂ ಹೂನ್ ಕಾಣುತ್ತೆ. ಸೊ ಆ ರೇಂಜಿಗೆ ಹೋಗ್ಬಿಟ್ಟಿದೆ. ಈಗಂತೂ ಈ ಕಡೆ ರೋಡಲ್ಲಿ ಹೋಗಕ್ಕೆ ಆಗ್ತಿಲ್ಲ, ನಮ್ಗೆ ಹಂಗಾಗಿ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ಇದ್ರೂ ಯಾಕಪ್ಪ ಹೋಗ್ತಾ ಇದೀವಿ ಅಂತ ಅನ್ಕೊಂಡ್ರೆ, ನಾನು ಹೇಳ್ದಂಗೆನೆ ಫಸ್ಟೇನೆ ಅವ್ರಿಗೆ ಒಂದ್ಸಲಿ ಇನ್ನೊಂದ್ಸತಿಗೆ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು. ಮತ್ತೆ ಅವ್ರು ಬ್ಯಾಂಡೇಜ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಬಿಚ್ಚಿ ಜಸ್ಟ್ ಅದು ನಂಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಸಾಕು, ಇನ್ನ ಸ್ವಲ್ಪ ಒಣಗಿತ್ತು, ಒಳಗಡೆ ಹಸಿ ಇದ್ರು ಬೇಡ ಅಂತಂದ್ರು. ಮತ್ತೆ ಅದನ್ನೆಲ್ಲರೂ ಪ್ರತಿಯೊಬ್ರು ಕೇಳಿ ನೋಡಿದ ತಕ್ಷಣ ಕೇಳ್ತಾರೆ. ಸೊ ಬೇಡ ಅಂದ್ರು. ಸೊ ಹಾಸ್ಪಿಟ್ಲ್ ಹತ್ರ ಹೋಗಿ ಮತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ಇವತ್ತು ಹೇಳದ್ನೆಲ್ಲ ವೆಡ್ಡಿಂಗ್ ಆನಿವರ್ಸರಿ ಅಂತೇಳಿ. ಸೊ ಸಡನ್ ಆಗಿ ಅಂದ್ರೆ ಪ್ಲಾನ್ ಇರ್ಲಿಲ್ಲ, ಬಟ್ ಈ ತರ ಮಾಡ್ಬೇಕಂದ್ರೆ, ಯಾಕಂದ್ರೆ ಈ ವಿಡಿಯೋ ಮಾಡಾಕ್ತಾಗ್ಲೂ ಜನಗಳು ಅನ್ಕೋತಾರೆ ಈಗಿನ್ನು ಡೇಟ್ ಮಾಡ್ಕೊಂಡಿದ್ರು, ಇದೆಲ್ಲ ಬೇಕಿತ್ತ ಅಂತಾನೆ ತರಕ್ ಮಾತಾಡ್ತಾರೆ. ಸೊ ಹಂಗಾಗಿ ನಾವೆಲ್ಲ ಏನು ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಸಡನ್ ಆಗಿ ಪ್ಲಾನ್ ಬಂತು. ಸೊ ನಾನು ನನ್ನ ತಮ್ಮ ಇಬ್ರು ಸೇರ್ಕೊಂಡು ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತೇಳಿ ಈ ತರ ಪ್ಲಾನ್ ಮಾಡೋದು. ಸೊ ಎಷ್ಟು ಸಡನ್ ಆಗಿ ಅಂತಂದ್ರೆ ಬರೀ ಒಂದು 10 ಮಿನಿಟ್ಸ್ಗೆ ಈ ತರ ನಾವು ಮಾಡಿರೋದು. Softly spoken with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was once again happy wedding anniversary. Thank you. ನಾಚಿಕೆ ಆಗಬೇಕು ನಿಮಗೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಎಷ್ಟು ಸತಿ ಕೇಳಿದ್ದೀನಿ ಈ ತರ ಕೊಡು ಅಂತ ಹೇಳಿ, ಕೊನೆ ಕೇಳಾಗಿ ನಾನೇ ಕೊಟ್ಬಿಟ್ಟೆ ಸರ್ಪ್ರೈಸ್ ಆಗಂತ. ನಾನು ವಾಯ್ಸ್ ಕೇಳಲೇ ಇಲ್ವೇನಪ್ಪ. ನನಗಂತೂ ಈ ತರ ಸರ್ಪ್ರೈಸ್ಗೆಲ್ಲ ಮಾಡೋದಂದ್ರೆ ಸಖತ್ ಇಷ್ಟ. ಆದ್ರೆ ನಮ್ಮ ಮನೆಯವರು ನನಗೆ ಆಪೋಸಿಟ್. ನಾನು ಬಾಯ್ ಬಿಟ್ಟು ಕೇಳಿದ್ರು ಇದೇನು ಮಾಡೋದು ಇಲ್ಲ, ಕೊಡ್ಸೋದು ಇಲ್ಲ ಅಂತ ಮನುಷ್ಯ ಅವರು. ನನಗಂತೂ ಕೇಳಿ 8 ಇಯರ್ಸ್ ಇಂದ ಸಾಕಾಗಿ ಅಂತ ನಾನೇ ಕೊನೆಗತ್ತ ನೋಡೋವರೆಗೂ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನೇ ಏನಾದ್ರು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತೀನಿ. ಸೊ ಪ್ರತಿ ವರ್ಷನೂ ಇದೇ ಆಗೋಗ್ಬಿಟ್ಟಿದೆ. ಒಂದು ವರ್ಷನೂ 8 ಇಯರ್ಸ್ ಇಂದ ಒಂದು ವರ್ಷನೂ ಸರ್ಪ್ರೈಸ್ ಆಗಿ ಏನು ಕೊಟ್ಟು ಇಲ್ಲ, ಏನು ಮಾಡೂ ಇಲ್ಲ ಅಂತ ಹುಡುಗ ನಮ್ಮ ಹುಡುಗ ಅಂತೂ. ಅವರು ಸರ್ಪ್ರೈಸ್ ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಕೇಕ್ ಚೆನ್ನಾಗಿರೋ ತರಿಸಿದಾಳೆ ಅಂತ ಹೇಳಿಬಿಟ್ಟು ಬರೀ ಕೇಕ್ನೇ ತಿಂತಾ ಇದ್ರು. ವೆಡ್ಡಿಂಗ್ ಆನಿವರ್ಸರಿಗೆ ಅದೇ ನನಗೆ ಕೊಡ್ತಿರೋದು ಗಿಫ್ಟಾ? ಸೊ ನೀವೇ ನೋಡಿದ್ರಲ್ಲ ನನ್ನ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿಂದ ಬಂದು ಮತ್ತೆ ಅಲ್ಲಿ ಅವ್ರಿಗೊಂದು 10 ಡೇಸ್ ಅದು ಆಗೋಗ್ಬಿಟ್ಟಿತ್ತು, ತೋಟದ ಹತ್ರ ಹೋಗೇ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿಂದ ಬಂದರು ತೋಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲರೂ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲೆಲ್ಲ ಕರ್ಕೊಂಡೋದ್ರೆ ನೀನು ತೋಟಕ್ಕೆ ಕರ್ಕೊಂಬಂದಿದ್ದೀಯ. ಒಲಿ ಎಳ್ನೀರಾರ ಕೊಡ್ಸು. ಎಲ್ಲ ಐತೆ ಮಾವನ ಇಲ್ಲ. ಅಳಸ್ಕೊಂಡು ಹಣ್ಣಾಗಿಲ್ವಾ ನಮ್ದ್ರಲ್ಲಿ? ಅಲ್ಲಿ ಮ್ಯಾಲೆ ಬಿಟ್ಟವಲ್ಲ.
ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹಳಸಿನ ಹಣ್ಣು ಬಿಟ್ಟವೆ, ಆದರೆ ಕಿತ್ಕೊಂಡು ತಿನ್ನೋಕ್ಕಾಗಲ್ಲ. ನಮ್ಮನೆ ಹೋಯ್ತೈತೆ ಈ ಕರೆಂಟು. ಈಗ ಬೆಳಗ್ಗೆ ಹೊತ್ತು ಬೆಳಗ್ಗೆ ಕರೆಂಟಾ? ಬೆಳಗ್ಗೆ ಎದ್ದು ಬರೋಣ. ರೀ, ಈ ಮಾವಿನ ಹಣ್ಣು ನಮಗೆ ಚೆನ್ನಾಗಿರಲ್ವಾ? ಹಾಂ, ಮತ್ತು ನೀವು ಕೀಳೋದಿಲ್ಲ ಇದನ್ನ? ಹಾಂ, ನಮ್ಮನೆ ಮಾತೇ ಆಡಂಗಿಲ್ಲ. ಫೋನ್ ಇಟ್ಕೊಂಡ್ರೆ ಸಾಕೇನು ಮಾತಾಡಲ್ಲ ವಿಡಿಯೋ ಮಾಡೋಕ್ಕೆ. ಮಾವಿನಕಾಯಿ ಅದು ಇವೀಗ ಹಣ್ಣಾಗಲ್ವಾ ಮತ್ತೆ? ಮೇಲೆಲ್ಲ ಹಣ್ಣ ಇಟ್ಕೊಂಡ್ರಿ ಅಲ್ಲ, ಯಾವುದೋ ಒಂದು ನೋಡಲಿ. ನಂತರ ವೇಸ್ಟ್ ಅವು, ನಿಂತರ ವೇಸ್ಟ್ ಅವು, ನಂತರ ಅಲ್ಲ. ಅಲ್ಲಿಗೆ ವಾಲೆ ಬಾಡೋದಂಗೆ ಆಗೈತಿ. ನಾವಿಲ್ಲಿ ಅಡಿಕೆ ಸಸಿ ಕಟ್ಟೋದು, ಇಲ್ಲೇ ಮನೆ ಕಟ್ಟಿದ್ರೆ ಹೆಂಗಿರೋದು? ಅಲ್ಲ ಅಲ್ಲ, ಇಲ್ಲಿ ಸಖತ್ತಾಗಿರೋದು. ಫ್ಲೈಟ್ ತಗೊಳೋದಾಗ ಹಾಂ, ಏನಂತಾರೆ, ಜೆಟ್ಟು, ಪ್ರೈವೇಟ್ ಜೆಟ್ ಅನ್ನೋದು. ಈರುಳ್ಳಿ ಜೆಟ್ಟ ನೋಡಿ ಫ್ರೆಂಡ್ಸ್, ನಮಗೊಂದು ಫೇವ್ರೆಟ್ಟು. ಪ್ರೈವೇಟ್ ಜೆಟ್ ತಗೊಳಕ್ಕಾಗಲ್ವಾ? ಅಲ್ವೇನ್ರಿ? ಪವರ್ ಬಂಕು ಹಿಡ್ಕೊಂಡು ಓಡಾಡ್ತಿದ್ದೀರಲ್ರಿ ನೀವು. ಅಲ್ಲಿ ಮನೆ ಕಟ್ಕೊಂಡು ಹೆಂಗಿರೋದು? ನೈಟ್ ಇರೋಕ್ಕಾಗ್ತಿರ್ಲಿಲ್ಲ ಬಿಡು, ಭಯ ಆಗುತ್ತೆ. ಇಲ್ಲಿ ಒಂದೇ ಒಂದು ಆಯು ಇಲ್ಲ, ಈ ಸುತ್ತ ಫುಲ್ಲು ಖಾಲಿ 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 ಖಾಲಿ. ಇಲ್ಲಿ ಬೇರೆ ಕರಡಿ, ಹುಲಿ ಎಲ್ಲ ಓಡಾಡ್ತವೆ. ರೀ, ಚಿತ್ತೇನು ಇದ್ದಾವೆ. ರೆಸಾರ್ಟ್ ಥರ ಮಾಡ್ಬೋದಿತ್ತಾದ್ರೆ. ಹೆಂಗೋ ಒಂದು 3 ಎಕರೆ ಖಾಲಿ ಬಿಟ್ಟಿದ್ದೀರಲ್ಲ, ಅದನ್ನ ರೆಸಾರ್ಟ್ ಮಾಡ್ಬಿಡೋದು. ನೋಡಿ, ಎಂತೆಂಥ ಪ್ಲ್ಯಾನ್ ಐಡಿಯಾ ಕೊಡ್ತೀನಿ ನಿನಗೆ ಬಿಸ್ನೆಸ್ ಮಾಡೋಕ್ಕೆ. ಸುಮ್ಮನೆ ಖಾಲಿ ಬಿಟ್ಟಿದೆಯಾ? ಏನಾದರೂ ಆ 3 ಎಕರೆಯಲ್ಲಿ ಏನಾರ ಮಾಡಬೇಕು. ದಾಳಿಂಬ್ರೆ ಹಾಕ್ತೀನಿ ಅಂದ್ರಿ, ಹಂಗೆ ಬಿಟ್ರಿ. ಫ್ರೆಂಡ್ಸ್, ನೀವು ಯಾರಾದರೂ ರೈತರು ನೋಡ್ತಿದ್ರೆ, ಸೊ ನಮ್ಮದೊಂದು 3 ಎಕರೆ ಖಾಲಿ ಜಮೀನು ಐತಿ, ಏನು ಮಾಡ್ದಂತೆ ಹಾಗೆ ಬಿಟ್ಟಿದ್ದಾರೆ. ಅಲ್ಲಿ ಏನಾದರೂ ಮಾಡ್ಬೋದು, ಬೆಳಿಬೋದು ಅಂತ ಏನಾದರೂ ಐಡಿಯಾ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಯಾವ ರೀತಿ ಮಾಡ್ಬೋದು ಏನು ಅಂತ ಪ್ಲೀಸ್ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಏನು ಅಂಥದ್ದೇನು ಇರಲಿಲ್ಲ. ಸೊ ನಾವು ವೆಡ್ಡಿಂಗ್ ಆ್ಯನಿವರ್ಸರಿನ ಎಲ್ಲಿಗೆ ಹೋಗಿದ್ದು, ಹೇಗೆ ಮಾಡಿಕೊಂಡು ಸಿಂಪಲ್ಲಾಗಿ ಅಲ್ಲಿಂದ ತೋಟದ ಹತ್ರ ಹೋಗಿ ನೀರ್ದೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬಂದು. ಸೊ ನಂಡೆ ಈ ಥರ ಇತ್ತು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.